ಮಾರ್ನಿಂಗ್ ರೀ. ಇವತ್ತು ರಾತ್ರಿ ಟಯರ್ಡ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ. 6:30ಗೆ ಎದ್ದೇಳಿ. ಹಸ್ಬೆಂಡ್ ಏನೋ ಇವತ್ತು ಸ್ಕೂಲು ಇಲ್ಲ, ಮಕ್ಕಳಿಗೆ ಸೆಕೆಂಡ್ ಸ್ಯಾಟರ್ಡೇ ಇತ್ತು, ಆಫ್ ಐತಿ. ಹಸ್ಬೆಂಡು ಏನು ಮಾಡೋಕ್ಕೆ ಹೋಗೋಣ ಅಂತ. ಬಟ್ ನಂಗೆ ಅದು ರೆಗ್ಯುಲರ್ 6 ಗಂಟೆ 5:30 ಎದ್ದು ರೂಢಿ ಅಂತ. ಇವತ್ತು 6:30 ಆದಮೇಲೆ ಬರ್ತಾ ಮನಸ್ಸಾಗಿ ಕುಕ್ಕರ್ಗಿಟ್ಟೆ. ಇದು ದಾಲ್, ಆಮೇಲೆ ಇದು ಅವ್ರಿಗೆ ಕಾರ್ನ್ ಫ್ರೈ ಇಷ್ಟ ನಾಷ್ಟಕ್ಕೆ, ಅದನ್ನು ಮಾಡೋದ್ರಲ್ಲಿ ನಮಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊತೇವೆ. ಇದೆಲ್ಲ ಮಾಡಿರ್ತೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಸೋಸ್ಕೊತೀನಿ. ಇದು ಗ್ಯಾಸ್ ಕಾಲಿಟ್ಟು ಅದಕ್ಕೆ ವೇಟ್ ಮಾಡತ್ತೀನಿ. ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಟೀಗೆ ಅಷ್ಟು ರೆಡಿ ಮಾಡಿ ಇಟ್ಟುಬಿಡ್ತೀನಿ. ಕಾರ್ನ್ ಫ್ರೈ ಮಾಡೋಕ್ಕೆ ಇಟ್ಟೇನೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಸಿವೆ ಭಾಳಷ್ಟು ಹಾಕ್ಬಿಟ್ಟಿದ್ರೆ ಚಲೋ ಅನ್ನಿಸ್ತೈತೆ. ಟೊಮ್ಯಾಟೊ, ಸ್ವಲ್ಪ ಹಿಂಗೆ ಹಾಕ್ತೇನೆ. ಆಮೇಲೆ ಉಪ್ಪು ಹಾಕ್ತೀವಿ. ನಾವು ಮುಂಬೈದಾಗಿದ್ದಾಗ ಭಾಳ ತಿಂತಿದ್ವಿ. ಬೆಳಗ್ಗೆ ಈ ಸೀಸನ್ ಬಂದ ಜಾಸ್ತಿ ಬೆಳಗ್ಗೆ ನಾಷ್ಟ ಇದು ಮಾಡ್ತಿದ್ವಿ. ನಂಗೆ ಅವಾಗ ಬಾಯ್ಲ್ದು ನಾನು ಎಂದೂ ಟೇಸ್ಟ್ ಮಾಡಿದ್ದಿಲ್ಲ, ಹೆಂಗಿರ್ತೈತೇನೋ ಅಲ್ಲ, ಎಂದೂ ಬಾಯ್ಲ್ ಮಾಡೋದಿದ್ದಿಲ್ಲ. ಮಾಡಿದರೆ ಯಾವಾಗ ಇದು ಮಾಡ್ತಿದ್ದೆ. ಇದು ಬಂದು ನಮ್ಗೆ ಗೊತ್ತಾಗ್ತು ನಂಗೆ ಬಾಯ್ಲ್ದು ಯಾವಾಗ ಇರ್ತೈತಂದ್ರೆ, ಮತ್ತು ಈಸಿನೂ ಇರ್ತೈತೆ. ಸಾಕು ನಾನು ಬರೀ ನೀರು ಒಂದು 5 ಮಿನಿಟ್ಸ್ ಮಾಡೋದು ಸಾಕು. ಲಘುನ ಆಗ್ಬಿಡ್ತಾವೆ, ಯಾಕಂದ್ರೆ ಫ್ರೆಶ್ ಇರ್ತಾವಲ್ಲ, ಲಘುನ ಆಗ್ತವೆ. ಭಾಳ ಚಲೋ ಇದೆ ಆರೋಗ್ಯಕ್ಕೆ. ಹೈ ಫೈಬರ್, ವೆಯ್ಟ್ ಲಾಸ್ಗೂ ಚಲೋ. ಈಗ ಮತ್ತು ಇನ್ನೂ ವೆಜಿಟೇಬಲ್ ಸಾರು ಮಾಡ್ಬೋದು. ಕ್ಯಾರೆಟು, ಉಳ್ಳಾಗಡ್ಡಿ ಇವೆಲ್ಲ. ನಾನು ಉಳ್ಳಾಗಡ್ಡಿ ಕಾಲಿಗೆ ನಿನ್ನೆ ಫ್ರೈಡೇ ಇತ್ತು. ನಾನು ಇದರಲ್ಲಿ ಪಾಲ್ಕಿಂಗ್ ಪ್ರೈಸ್ ಎಲ್ಲ ಸೇರಿಸಿ ಹೋಗ್ತೀನಿ. ನಿನ್ನೆ ಆಲ್ನೈಟ್ ಪ್ರೇಯರ್ ಇತ್ತು. ನಿಮ್ಗೆ ಒಂದು ಸ್ವಲ್ಪ ರಾತ್ರಿ ಅಷ್ಟು ವರ್ಷ ಇತ್ತು ಹೇಳಿದೆ. ಇವತ್ತು ಆಗಲಿಲ್ಲ. ಈ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನ್ನಿಸ್ತು. ಆಮೇಲೆ ಒಂದು ಸ್ವಲ್ಪ ಇದು ವೈಟ್ ಇದಿರಲ್ಲ, ಎಲ್ಲೋ ಎಲ್ಲ ಅವೆಲ್ಲ ಸ್ವಲ್ಪ ಮಿಕ್ಸ್ ಹಾಕ್ತೀನಿ. ಇದು ರೆಡಿ ಆಗೈತಿ. ಬಾಕ್ಸಿಗೆ ಹಾಕಿಬಿಡ್ತೇನೆ. ಇದು ಫುಲ್ ಆರಿದ ಮೇಲೆ ಅದು ಪ್ಯಾಕ್ ಮಾಡಿ. ಈಗ ಇದನ್ನು ಒಂದು ಸ್ವಲ್ಪ ಬೇರೆ ಇದ್ರು ತಂದು ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ. ಅದೇ ಬಾಂಡೆ ನಾನು ತೊಳೆಯೋಕೆ ಹೋಗಿಲ್ಲ. ನಾವು ಒಂದು ಸ್ವಲ್ಪ ಹಿಂಗೆ ಮಾಡಿಬಿಡ್ತೇನೆ. ಒಂದು ಒಗ್ಗರಣೆನ ಪಟ ಬೇರೆ ಬರ್ತವೆ. ಸ್ವಲ್ಪ ಜೀರಿಗೆ ಹಾಕ್ತೇನೆ. ಆಮೇಲೆ ಈ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಏನದು ಇವ್ರು ಸ್ಕೂಲ್ ಇದ್ದಾಗ ಹೇಳಂಗಿಲ್ಲ, ಈಗ ಎದ್ದ. ಓಯ್ ಸುಬ್ಬಿ, ಸ್ಕೂಲ್ ಇದ್ದಾಗ ಹೇಳಂಗಿಲ್ಲ, ಈಗ ಎದ್ದಿರೆ? ಹಾಂ, ಏನು ಮಾಡ್ತೀರಿ ಈಗ? ಡೋಲಿ ಅಷ್ಟು ದಂಡಿಗೆ ನಿಂದ್ರಬೇಡ, ಬೀಳ್ತಿ. ಹೋಗುಳ, ಅಷ್ಟು ದಂಡಿಗೆ ನಿಂದ್ರಬೇಡ. ನೋಡಿರಿ 7:20 ಆಗಿತ್ತು. ಈಗ ಹುಡುಗರೆಲ್ಲ
ಹೇಳ್ತಾರೆ. ಡೈಲಿ ಸ್ಕೂಲ್ ಇದ್ದಾಗ 7:50 ಆದರೆ ಹೇಳ್ತಿರಲ್ಲ. ಬ್ಯಾಲೆನ್ಸ್ ಮಾಡಬೇಕು. ಇದು 3 days ಕಂಟಿನ್ಯೂಸ್ ಹೋಗಿದೆ. ಇದು ಇನ್ನೊಂದು ಮತ್ತು ನಾಳೆ ಸಂಡೆ ಅದಕ್ಕೆ ಮತ್ತು ನಾನು ಅಂದ್ಕೊಂಡು ಇವು ಮಾಡಿಬಿಟ್ರೆ ನಾಷ್ಟ ಅಡಿಗೆ ತೋಟ ಕೂಡ ಹಾಕಿ ಬರ್ತೈತ್ರಿ. ಇದು ಆಮ ವಾಟ್ರ್ ಅಲ್ಲೇ ಜಾಗ್ನಾಗ ಅದ ನೋಡಿ ಬೆಡ್ರೂಮ್ದಾಗ. ಈ ತಪ್ಪಲ್ ಪಲ್ಯ ಆ್ಯಕ್ಚುಲಿ ಇದನ್ನ ಪಪ್ಪು ಒಳಗೆ ಹಾಕಿ ಮಾಡ್ತಾರೆ ಇಲ್ಲಿ ಜನ. ಅಂದ್ರೆ ದಾಲ್ ಒಳಗೆ ಹಾಕಿ ಮಸ್ತ್ ಅನ್ನಿಸ್ತೈತಿ. ಆದರೆ ನನ್ನ ಹಸ್ಬೆಂಡ್ ತಿನ್ನಂಗಿಲ್ಲ. ಅದು ಹಾಕಿದೆ ಎಲ್ಲಿ ಎಲ್ಲ ಆರಿಸಿ ಕೊಡ್ತಾರೆ. ಇವು ಮಕ್ಕಳು ತಿನ್ನಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಸಾಂಬಾರು ಸಪ್ರೇಟಾಗಿ ಪಲ್ಯ ಫ್ರೈ ಮಾಡ್ತೀನಿ. ಇಲ್ಲ ನನಗೂ ಅದು ಭಾಳ ಇಷ್ಟ ಪಪ್ಪು. ಅನ್ನ ಪಪ್ಪು ಒಂದು ಸ್ವಲ್ಪ ಉಪ್ಪಿನಕಾಯಿ ಯಾವುದೇ ಸೊಪ್ಪು ಮಕ್ಕಳ ಶಾಲೆಗೆ ಏನಿದ್ರು ಮಸ್ತ್ ಅನ್ನಿಸ್ತೈತಿ. ಸಾಸಿವೆ ಹಾಕಿದ್ರೆ ಜೀರಿಗೆ ಹಾಕಿ ಸ್ವಲ್ಪ ಮೆಂತ್ಯ ಪುಡಿ ಹಾಕಿ 4 ಟೀಸ್ಪೂನ್ ಅಷ್ಟು ಸಾಂಬಾರು ಮಸಾಲ ಇದು ಹಳ್ಳುಪ್ಪ ಹಾಕಿಬಿಡ್ತೇನೆ. ಇದು ನೋಡ್ರಿ ದಾಲ ಮತ್ತು ಬೇಯಿಸಿ ಎಲ್ಲ ಹಾಕಿದ್ದೀನಿ. ಎಲ್ಲ ಚಲೋ ಫ್ರೈ ಆಗೈತಿ, ಕುದ್ದೈತಿ. ಇದು ಒಗ್ಗರಣೆ ಇಷ್ಟ ಹಾಕಿದ್ದೀನಿ. ಸ್ವಲ್ಪ ಸಾರಿನ ಚಮಚ ಒಂದು ತೊಗೊಂಡು ಇದು ಚಲೋ ತಂಗಿದ್ರೆ ಸ್ಮ್ಯಾಶ್ ಮಾಡಿರ್ತೇನೆ. ಅಂದರೆ ಕನ್ಸಿಸ್ಟೆನ್ಸಿ ಚಲೋ ಆಗ್ತೈತಿ. ಮಕ್ಕಳು ರಾತ್ರಿ ಟಿವಿ ತಾಗಿ ಮಕ್ಕೊಂಬಿಟ್ರು. ಸಂಜೆ 7ಕ್ಕೆ ಮಕ್ಕೊಂಬಿಟ್ರು. ಅವ್ರು 6 ಗಂಟೆಗೆ ಮಕ್ಕೊಂಡವ್ರು ಹೇಳೇ ಇಲ್ಲ. ಅವರು ಎಷ್ಟು ಜೋರು ನಿದ್ದೆ ಆಗ್ತಿದ್ರು ನನಗೂ ಎಬ್ಸಾಕ ಮನಸ್ಸಾಗಿಲ್ಲ. ಪ್ಲಸ್ ನನಗೂ ಒಂದು ಸ್ವಲ್ಪ ಕಷ್ಟ ಇತ್ತು. ಆ್ಯಕ್ಚುಲಿ ನಿನ್ನೆ ರಾತ್ರಿ ಹಸ್ಬೆಂಡ್ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಾರ್ತಾರೆ. ಹೇಳೋಕ್ಕೂ ಆಗೋಲ್ತಾಗಿತ್ತು, ಅಷ್ಟು ಇದು ಅನ್ಸಾಗತ್ತಿತ್ತು. ಅದಕ್ಕೆ ಮಕ್ಕಳಿಗೆ ಎಬ್ಬಿಸ್ತಿಲ್ಲ ನಾನು ಊಟಕ್ಕೆ. ಪಾಪಿಗೆ ಹಚ್ತಾರವ್ರು. ಅದಕ್ಕೆ ಹೇಳೇನೆ ವಾಕಿಂಗ್ ಹೋಗೋದು, ಬ್ರೆಡ್ ಆಮ್ಲೆಟ್ ತಿಂತ ಹೋಗ್ಬಿಡೋನು. ಅಂದರೆ ಅವ್ರು ನಾ ಇಲ್ಲ. ಏನು ನೋಡ್ರಿ, ಇದು ತಪ್ಪಲ್ ಪಲ್ಯ ರೆಡಿ ಆಗೈತಿ. ತಪ್ಪಲ್ ಪಲ್ಯ ಯಾವಾಗ ಒಂದು ಸ್ವಲ್ಪ ತಿರುವಾಗುತ್ತೆ. ಯಾಕಂದ್ರೆ ಅದು ಉಪ್ಪು ಹಿಂಗೆ ಇದು ಅಲ್ಲೇ ಹಿಡ್ಕೊಂಡ್ಬಿಟ್ಟಿರ್ತೈತೆ. ಯಾವುದೇ ತಪ್ಪಲ್ ಪಲ್ಯ ಆದರೂ ಭಾಳ ಚಲೋ ಆರೋಗ್ಯಕ್ಕೆ. ಸಿಕ್ಕಾಪಟ್ಟೆ ಐರನ್ ಕಂಟೆಂಟ್ ಇರ್ತೈತಿ. ಆಮೇಲೆ ಬಾಡಿ ಒಳಗಿನ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತೈತಿ. ಸ್ಪೆಷಲಿ ಪ್ರೆಗ್ನೆನ್ಸಿ, ಆಮೇಲೆ ಡೆಲಿವರಿ, ಎನಿ ಏಜ್ ಎಲ್ಲರಿಗೂ ಭಾಳ ಚಲೋ. ಅದಕ್ಕೆ ಇಲ್ಲಿ ನಮ್ಮ ಕಡೆ ಆಗುತ್ತೆ ಇದು ಸಿಗೋಲ್ಲ. ಏನದು ರಾಜಗಿರಿ ಮೆಂತ್ಯ ಸಬ್ಬಸಿಗೆ ಅವು ಸಿಗೋಲ್ಲ. ಇಲ್ಲಿ ಯಾವ ತಪ್ಪಲ್ ಪಲ್ಯ ಅಂತ ಬರ್ತಾವೆ. ಹಾಂ ಓದು ಆಯ್ತಾಯ್ತು ಓದು. ಸ್ವಲ್ಪ ಇನ್ನೊಂದು ಹಾಂ ಇದು ಇನ್ನೂ ಪ್ರೆಷರ್ ಆಗಿದೆ. ಮಂಡೇ ಇಲ್ಲ ರಜೆ, ಸ್ಕೂಲ್ ರಜೆ ಇದೆ. ಟ್ಯೂಸ್ಡೇ ಅವರ ಮೆಸೇಜ್ ಮಾಡಿದ್ರು. ಹಾಂ ಹೌದು. ನೀ ಇವತ್ತು ಯಾಕೆ ಹೋಗಿದ್ದಿ? ಎದಕ್ಕೆ ಹೋಗಿದ್ದೀರಿ ಇವತ್ತೆ? ಎದಕ್ಕೆ ಹೋಗಿದ್ದೀರಿ? ಸ್ಕೂಲ್ ಇದ್ದಾಗ ಬೈಸ್ಕೊಂಡು ಕೊಟ್ಟಿರ್ತೀರಿ. ಈ ಬ್ರೆಡ್ ಆಮ್ಲೆಟ್ ಸಲುವಾಗಿ ಬ್ರೆಡ್ ಇದು ಮಾಡಿದ್ದೀನಿ. ಎಗ್ ಒಳಗೆ ಇವ್ರಿಗೆ ಬರೀ ಸಾಲ್ಟ್ ಅಷ್ಟೇ ಇಷ್ಟ. ಖಾರ ಉಳ್ಳಾಗಡ್ಡೆ ಏನು ಇಷ್ಟ ಆಗಲ್ಲ. ಒಂದು ಬ್ರೆಡ್
ಡಾಲು ತಗೋಮ್ಮ ಬ್ರೆಡ್ ಅಂಬಿ ಡಾಲನ ಹಾಕಿಟ್ಟೆ ನೋಡುವ ಆಯ್ತೆ ನೋಡಿ ಇಲ್ಲ ಇಟ್ಟೆ तो लोग होते ಎಷ್ಟು ಚೆನ್ನಾಗಿಲ್ಲ ಗ್ರೀನ್ ಟೀನೂ ಆಗಿಲ್ಲ ಇದು ಬ್ರೆಡ್ ಆಮ್ಲೆಟ್ ಚಲೋ ಹೆಲ್ದಿ ಬ್ರೇಕ್ಫಾಸ್ಟ್ ಪ್ಲಸ್ ಲಘುನ ಆಗ್ತೈತೆ ಮಾಡೋದು ಬಂದ್ ಮಾಡಿ ಬಿಡು ಅಂಬಿ ಎಷ್ಟೊತ್ತೀನಿ ಸಾರು ಇಡ್ಸೈತಿ ರೆಡಿ ಆಗೈತಿ ಇದು ನೋಡ್ರಿ ಬದ್ನಿಕಾಯಿ ಎಲ್ಲ ಸ್ಮ್ಯಾಶ್ ಆಗೈತಿ ಗೊತ್ತಾಗೋದಿಲ್ಲ ತಿನ್ನೋದ್ರೆ ಶೋನಾ ಸಾಂಬಾರು ಹಾಕಿರ್ತೈತಿ ಇದು ಸಿಗ್ನೋ ಇರ್ತೈತಿ ಬಿಸಿನೂ ಇರ್ತೈತಿ ಇದು ರೈಸ್ ಅಷ್ಟು ಆಗೈತೆ ಹಾಕಿಟ್ಬಿಡ್ತೀನಿ ಇದು ರೈಸ್ ವೆರಿ ಗುಡ್ ಮಾ ಕಡಪ ರೈಸ್ ಇದೆ ಭಾಳ ಚಲೋ ಇರ್ತೈತಿ ನೋಡ್ರಿ ಬಾಯ್ಲ್ ಆದ್ಮೇಲೆ ಸಣ್ಣಗಳದಾವ ಆಮೇಲೆ ನೀವು ಬಿರಿಯಾನಿಗೆ ಯೂಸ್ ಮಾಡಿ ಸೂಪರ್ ಆಗುತ್ತೆ ಈ ಸತಿ ನಮ್ಮ ಹಸ್ಬೆಂಡಿಗೆ ನಾವು ಮಾಡಿದ ಮ್ಯಾಂಗೋ ಪಿಕಲ್ ಭಾಳ ಇಷ್ಟ ಆಗ್ಯಾವ ಒಂದು ಪಿಕಲ್ ಹಾಕಿರ್ತೀನಿ ಈ ಕಡೆ ಜನ ಇದು ಇಷ್ಟ ತರ್ತಾರೆ ಡಬ್ಬಿಗೆ ಒಂದು ಪಿಕಲು ಇದು ಪ್ಲೇನ್ ರೈಸ್ ಪಿಕಲ್ದು ಚಟ್ಟಾನ ಆಮೇಲೆ ಆಯಿಲ್ ಹಚ್ಕೊಂಡು ತಿಂತಾರೆ ನೋಡ್ರಿ ಡಬ್ಬಿ ರೆಡಿ ಆಯ್ತು ಒಂದು ಆ್ಯಪಲ್ ಇಟ್ಟಿರ್ತದೆ ನಾನು ಕ್ಲೋಸ್ ಮಾಡಿಬಿಡ್ತೇನೆ
ತಿಂತೀರಿ ಅವ್ನು ಕರ್ಕೊಂಡು ಹೋಗ್ತಾನೆ ಇಲ್ಲ ಸ್ಕೂಲ್ ರಜಾ ಐತಿ ಅದಕ್ಕೆ ಇವು ಕೆಲಸ ಹಚ್ಚಿ ಮಾಡಕ್ಕೆ ಹೇಳಿ ಸಾವಕಾಶ ಕಾಲ್ಜಿ ಇರ್ತಾವ ಓಡ್ಬೇಡ ಡಾಲಿ ಡಾಲಿ ಯಾವ ದೊಡ್ಡನ ತೋ ಹಾಂ ದೊಡ್ಡ ಲಾಸ್ಟ್ ಮಾಡೋಣ ಈ ಕಡೆ ಆಯ್ತು ನಾಯಿ ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಮುಗ್ದೋಳ ಮಾಲೆ ಮತ್ತೇನಿಲ್ಲಲ್ಲ ನೀರು ಬಂದ ನೋಡಲ್ಲ ನೋಡಲ್ಲ ನೀರು ಬಂದ ನೋಡು ಮಾನಸಿ ಕಟ್ಟಿದ್ನು ಇಲ್ಲ ಹೋಗಿ ಹಂಗೆ ಮಾಡ್ಬೇಕು ಶನ ತೆಗಿಮ ಹಂಗೆ ಮಾಡ್ಬೇಕು ಇವರಿಗೆ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಎಲ್ಲ ತೊಳ್ಕೊಳಕ್ಕೆ ಹೇಳತ್ತೇನೆ ನಾ ಇವತ್ತು ಬ್ರೇಕ್ಫಾಸ್ಟಿಗೆ ಇದು ಕಾರ್ನ್ ಫ್ರೈ ಮತ್ತು ಒಂದು ಆ್ಯಪಲ್ ತಿನ್ನತ್ತೀನಿ ಇವತ್ತು ಹುಡುಗರು ರಜಾ ಐತಿ ಅಂದರೂ ನಾನು ಬೆಳಗ್ಗೆ ಹಸ್ಬೆಂಡ್ಗೆ ಅನ್ನ ಮತ್ತು ಸಾಂಬಾರು ಒಂದು ತಪ್ಪಲ್ ಪಲ್ಯ ಇದು ಕಾರ್ನ್ ಫ್ರೈ ಬ್ರೇಕ್ಫಾಸ್ಟ್ಗೆ ಒಂದು ಆ್ಯಪಲ್ ಸೇಮ್ ಕಳ್ಸೇನಿ ಈಗ ನಾ ತಿನ್ನತ್ತೀನಿ ಅದು ಕಾರ್ನ್ ಒಳಗೆ ಒಳ್ಳೆ ಫೈಬರ್ ಇರ್ತೈತಿ ಅದು ಇದು ಏನು ಪ್ರಾಬ್ಲಮ್ ಆಗಂಗಿಲ್ಲ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗ್ತೈತಿ ಮತ್ತು ಟೇಸ್ಟ್ ಏನೂ ಇರ್ತೈತಿ ಸ್ವಲ್ಪ ತಿಂದು ಹೊಟ್ಟೆ ತುಂಬತೈತಿ ನಾರ್ಮಲ್ ಅವಲಕ್ಕಿ ನಾ ರೆಸಿಪಿನೂ ಶೇರ್ ಮಾಡೋಣ ಡೀಟೇಲಾಗಿ ನಾರ್ಮಲ್ ಅವಲಕ್ಕಿ ಅದು ಹೆಂಗೆ ಮಾಡ್ತೀವಲ್ಲ ಹಂಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಟೊಮ್ಯಾಟೊ ಉಳ್ಳಾಗಡ್ಡಿ ಸ್ವಲ್ಪ ಹಿಂಗು ಸಾಸಿವೆ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡಿ ಸಾಕು ಇಲ್ಲ ನೀವು ಆಯಿಲ್ ಬಿಲ್ಕುಲ್ ಬೇಡ ಅಂದರೆ ಇದನ್ನು ಜಸ್ಟ್ ಬಾಯ್ಲ್ ಮಾಡಿ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಖಾರ ಪುಡಿ ಅವೆಲ್ಲ ಹಾಕ್ಕೊಂಡು ತಿಂದರೆ ಓಕೆ ಇವತ್ತು ನೋಡ್ರಿ ಕ್ಲೀನಿಂಗ್ ಡೇ ನನ್ನ ಮಕ್ಕಳು ಭಾಳ ಹೆಲ್ಪ್ ಮಾಡತ್ತಾರೆ ನನಗೆ ಇವೆಲ್ಲ ಹಳೆ ಬ್ಯಾಗು ಹಳೆ ಬುಕ್ಸು ಇವೆಲ್ಲ ತೆಗಿತೀನಿ ಇವೆಷ್ಟು ಅಲ್ಲಿ ತೊಗೊಳ್ಬೇಕು ಬರೀ ಅಲ್ಲಿ ಕಿಚನ್ ಕಡೆ ಐತೆ ಹೋಗಿ ಎಲ್ಲ ಮನೆ ಫುಲ್ ಇದಾಗ್ಬಿಟ್ಟೈತಿ ಯಾಕಂದ್ರೆ ಭಾಳ ದಿನದಾಗಿತ್ತು ಬರೀ ರೆಗ್ಯುಲರ್ ರೂಟೀನ್ ಮಾಡೋದು ಇದಾಗಿತ್ತು ಇವತ್ತು ಹುಡುಗರಿಗೂ ಸೂಟಿ ಐತಿ ಲೈಟ್ ಒಂದಿಲ್ಲ ಲೈಟ್ ಇಲ್ಲಾಂದ್ರೆ ಭಾಳ ಕೆಲಸ ಆಗ್ತಾವೆ ಬಂಗಾರ ನೀವು ಹೊರಗೆ ಹೊಡಿವು ಅಲ್ಲಿ ತೆಡ್ಡಿ ಒಣಗಿಡಕ್ಕೆ ಹೋಗೋಣ ನೋಡ್ರಿ ಪಾಪ ನಮ್ಮ ಡಾಲಿ ಹೆಂಗೆ ಕಸ ಹೊಡಿತೈತಿ ಭಾಳ ಶಾಣೈತ್ರಿ ಇದು ಭಾಳ ಕೆಲಸ ಮಾಡ್ತೈತಿ ಶೋನಾನ್ ನೋಡ್ರಿ ಇಲ್ಲೆಲ್ಲ ನೀಟಾಗಿ ಇಟ್ಕೊಳತೈತಿ ಬುಕ್ಸು ಕಂಪಾಸು ಆಮೇಲೆ ವಾಟ್ರ್ ಬಾಟ್ಲು ಇದೊಂದು ಹಳೆ ಬುಕ್ಸ್ ಹಳೆ ಬ್ಯಾಗ್ ಇತ್ತು ಎಲ್ಲ ತುಂಬಿಟ್ಟಿವಿ ಇವು ಕ್ಯಾರಿ ಜಿಪ್ ಹೋಗಿದ್ದು ಕ್ಯಾರಿ ಇದ್ದು ಇವನು ಎಲ್ಲ ತೆಗೆದಿಡಾತೀನಿ ಜಿಪ್ ಅಷ್ಟು ಹಾಕಿಸ್ಕೊಂಡು ಬಂದ್ರೆ ಮತ್ತೆ ಯೂಸ್ ಮಾಡ್ಕೋಬೋದು ಮತ್ತು ಇವು ಎಷ್ಟಕ್ಕೂ ಬುಕ್ಸ್ ತುಂಬಿಟ್ಟಿದ್ದು ನನ್ನಂತೂ ಇಲ್ಲಿ ಅದಕ್ಕೆ ಅವನ್ನೆಲ್ಲ ತೆಗೆದು ಓನ್ಲಿ ಬೈಬಲು ಆಮೇಲೆ ಒಂದೆರಡು ಹಳೆ ವರ್ಕ್ ಮಾಡುವಾಗಿನ ಡೈರಿ ಕಂಪ್ನೀದು ಇವರು ಅಷ್ಟೇ ಈ ಪ್ರೆಸೆಂಟ್ ವರ್ಷದ ಏನದ ಅಷ್ಟೇ ಇದ್ದೀನಿ ನೋಡ್ರಿ ನನ್ನ ಮಕ್ಕಳು ವಾಶ್ ಮಾಡಿದ್ದು ಈ ಫ್ಲೋರ್ ಮೇಲೆ ಇಲ್ಲೇ ಒಣಗಿ ಹಾಕ್ತೇನೆ ಅಂದರೆ ಇಟ್ಟು ಬಿಡ್ತೇನೆ ಒಣಗ್ತಾವು ಎರಡು ಬಟ್ ಅದಾವ ನೋಡ್ತೇನೆ ಅಂದರೂ ಮಾತು ಕೇಳ್ತೇನೆ ಬಾರಿ ಸುಮ್ಮನೆ ತೊಳೆದು ತೆಗೆದಿಡೋದು ಇದ್ದ ಕೆಲಸ
ಒಂದೆರಡು ನಾಯಿ ಅದಾವೇನ. ಅಯ್ಯಮ್ಮ, ಹಾಂ ಒಂದೆರಡು ದೊಡ್ಡ ಇದೆ. ಈಗ ನನ್ನ ಫ್ರೆಂಡ್ ಅನುಪಮ ಕೊಟ್ಟಿದ್ದೆ, ನನ್ನ ಚೆನ್ನಾಗಿ. ಇದು ಶೋನಾ ಬರ್ತಡೆದಾಗ ಆಫೀಸ್ ಬರ್ಕೊಟ್ಟಿದ್ರು ರವಿ ಸ್ಟಾರ್ಟ್. ಅಮ್ಮ ಇಷ್ಟಲ್ಲ ನೋಡಿ. ಹಾಂ, ಈ ಡಾಲಿ ಮಾಡೈತಿ, ಎಲ್ಲ ಡಾಲಿ ಶೋನಾ ಅವರೇ ಮಾಡ್ಯಾರ. ನಾ ಏನು ಮಾಡ್ಯಾರ್ರಿ, ಬರೀ ಒಣಗಿ ಹಾಕ್ತೇನೆ ಅಷ್ಟೆ. ಅನ್ನ ಸಾಂಬಾರು ಮಾಡಿದ್ದೆ, ಬೀನ್ಸು ಮತ್ತು ಬದ್ನಿಕಾಯಿ ಹಾಕಿ. ಆಮೇಲೆ ಒಂದು ತಪ್ಪಲ ಪಲ್ಯ ಮಾಡಿದ್ದೆ, 6 ಎಕ್ಸ್ಟ್ರಾ ತರಕಾರಿ ಮತ್ತು ಗೋಂಗೂರ ಐತಿ. ತಪ್ಪಲ ಪಲ್ಯ ಗೊತ್ತಾಗ್ತದೆ ಗೋಂಗೂರ. ಹೌದು, ಸೂಪರ್ ಟೇಸ್ಟಿ ಗೋಂಗೂರ. ಇವ್ರಿಗೆ ಭಾಳ ಇಷ್ಟ ಗೋಂಗೂರ. ಊಟ ಆದರೂ ಇದೊಂದು ಬರೀ ಗೋಂಗೂರ ತಿನ್ನಕ್ಕೆ ಬಂದವ್ರು ನಮ್ಮ ಪ್ಲೇಟ್ಗೆ. ಮನೆ ಗೋಂಗೂರನು ತಿನ್. ಇದೇನೆ ತಪ್ಪಲ ಪಲ್ಯ ದದ್ದು. ದಿಸ್ ಇಸ್ ಗೋಂಗೂರ. ಗೋಂಗೂರ yes. ಮಂದಿ ಇಂಗೋ ಇನ್ನೂ ಬಾಂಬೆದಾಗ ಕಿಟ್ನಿ ಹಿಡ್ಕೊಂಡ್ಬರ್ತಾರೆ ಟ್ಯಾಬ್ಲೆಟ್. ಹೌದಾ? ಈಗೆಲ್ಲ ದೊಡ್ಡ ಥರ್ಮಾಸ್ ಅಂತ ಬಂದು ಹಿಂಗೆ ಸ್ವಲ್ಪ ಬಸ್ಸು ಮಾಡೋದು. ಹಾಂ, ಇವು ಪ್ಲಾಸ್ಟಿಕ್. ಮತ್ತೆ